ನೂತನ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿಯ ಅಧ್ಯಕ್ಷನಾಗಿ ನಾನು ಇತ್ತೀಚೆಗಷ್ಟೇ ಎಲ್ಲರ ಸಹಕಾರದಿಂದ ಅವಿರೋಧವಾಗಿ ಚುನಾಯಿತನಾಗಿದ್ದೇನೆ. ಇದಕ್ಕೆ ಮುಂಚೆ ನಾನು ಅಶೋಕ್ ಹಾರ್ನಳ್ಳಿಯವರ ನೇತೃತ್ವದಲ್ಲಿ 12 ವರ್ಷಗಳಿಗೂ ಹೆಚ್ಚಾಗಿ ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿಯೂ ಸಹ ನಾನು ಕಾರ್ಯನಿರ್ವಹಿಸಿದ್ದೇನೆ. ನಮ್ಮ ಉದ್ದೇಶ ಈ ಸಂಸ್ಥೆ ನಡೆಸ್ತಿರ್ತಕ್ಕಂಥ ಎಲ್ಲ ಕಾಲೇಜುಗಳ ಒಂದು ಪ್ರಗತಿಯನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅಂತ ಹೇಳಿ ಅನೇಕ ಯೋಜನೆಗಳನ್ನು ನಮ್ಮ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರ ಅಭಿಪ್ರಾಯದಂತೆ ನಾವು ಒಂದು ತೀರ್ಮಾನ ಮಾಡಿದ್ದೇವೆ. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈಗಿರತಕ್ಕಂಥ ಸೌಲಭ್ಯಕ್ಕಿಂತ ಹೆಚ್ಚಾಗಿ ಇನ್ನೂ 2-3 ವಿಶೇಷವಾದಂಥ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಅನುಕೂಲವಾದ ರೀತಿಯಲ್ಲಿ ಅದನ್ನು ಮನ್ನಣೆ ಪಡೆದು ಸರ್ಕಾರದಿಂದ ಅನುಮತಿ ಕೇಳಿದ್ದೇವೆ. ಸದ್ಯದಲ್ಲಿ ಅದು ಅನುಮತಿ ಬರುತ್ತೆ. ಈ ವರ್ಷದಿಂದ ಅದಕ್ಕೂ ಸಹ ನಾವು ಒಂದು ಚಾಲನೆಯನ್ನು ಕೊಡ್ತಾಯಿದ್ದೇವೆ. ಹಾಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಏನಿದೆ, ಕುಂದುಕೊರತೆಗಳನ್ನು ನಮ್ಮ ಎಲ್ಲ ಸದಸ್ಯರು ಪರಿಶೀಲಿಸಿ ಅದನ್ನು ಆದಷ್ಟು ಶೀಘ್ರವಾಗಿ ಅದನ್ನು ಜಾರಿ ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಏಕೆಂದರೆ ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳೀಯರಾಗಿದ್ದಾರೆ, ಹಳ್ಳಿಯಿಂದ ಬರ್ತಾ ಇದ್ದಾರೆ. ಅವರಿಗೆ ನಾವು ಯಾವುದೇ ರೀತಿಯ ತೊಂದರೆ ಆಗದ ರೀತಿ ವಿದ್ಯಾರ್ಥಿಗಳಲ್ಲಿ ಒಳ್ಳೆಯ ಭಾವನೆ ಬರೆದ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಹಾಗೆಯೇ AVK ಕಾಲೇಜು ಸಹ ನಾವು ಈಗ ಆಗಿರ್ತಕ್ಕಂಥ ಕೆಲವು ಲೋಪದೋಷಗಳನ್ನು ಸರಿಪಡಿಸಿ ಅದನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಹೆಣ್ಣು ಮಕ್ಕಳಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸ ಕೊಡಬೇಕು ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ನಾವು ಹಾಕೊಂಡು ಉತ್ತಮ ನುರಿತ ಉಪನ್ಯಾಸಗಳನ್ನು ನೇಮಕ ಮಾಡಿ ನಾವು ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ದೇವೆ. ಹಾಗೆ PU ಕಾಲೇಜಿನಲ್ಲಿ ನಾವು ಈ ಹೊಸದಾಗಿ ಈ ಗವರ್ನಿಂಗ್ ಕೌನ್ಸಿಲು ತಯಾರು ಮಾಡಿದ್ದು, ಅದಕ್ಕೆ ನಾಗರಾಜ್ ಜೈನ್ ಅವರನ್ನು ಉಪಾಧ್ಯಕ್ಷರನ್ನು ಮಾಡಿ ಅವರ ನೇತೃತ್ವದಲ್ಲಿ ಆ ಒಂದು ಸಂಸ್ಥೆಯನ್ನು ಸಹ ಉತ್ತಮಪಡಿಸಲು ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಏಕೆಂದರೆ ನಮ್ಮಲ್ಲಿ ಪ್ರವೇಶ ಕಡಿಮೆ ಆಗಿತ್ತು. ಕಳೆದ ವರ್ಷದಿಂದ ಅದು ಉತ್ತಮವಾಗಿ ಬರ್ತಾಯಿದೆ. ಈ ವರ್ಷ ನಮ್ಮ ಎಲ್ಲ ಹೊಸ ಕಾರ್ಯಕಾರಿ ಸಮಿತಿಯ ಸದಸ್ಯರು ಒಂದು ಹುಮ್ಮಸ್ಸಿನಿಂದ ಈ PU ಕಾಲೇಜನ್ನು ಉತ್ತಮ ದರ್ಜೆಗೆ ತೆಗಬೇಕು ಅಂತ ಹೇಳಿ ಅವರೆಲ್ಲ ರೀತಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮಲ್ಲಿರ್ತಕ್ಕಂಥ ಲಾ ಕಾಲೇಜ್ ಆಗ್ಬೋದು, ಹೈಯರ್ ಇನ್ಸ್ಟಿಟ್ಯೂಟ್ ಆಗ್ಬೋದು, ಎಲ್ಲ ಸಂಸ್ಥೆಗಳನ್ನು ಸಹ ನಾವು ಉತ್ತಮಪಡಿಸಲಿಕ್ಕೆ ನಾವು ಕಾರ್ಯಗಳನ್ನು ರೂಪಿಸಿದ್ದೇವೆ. ಹೊಸ ಆಡಳಿತ ಮಂಡಳಿ ಆದಷ್ಟು ಬೇಗನೆ ಈ ಎಲ್ಲ ಒಂದು ರೂಪರೇಷೆಗಳನ್ನು ತಯಾರಿಸಿ ನಮ್ಮ ಸಂಸ್ಥೆಯ ಸಮಗ್ರ ಪ್ರಗತಿಗಾಗಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ನಾನು ಸಾರ್ವಜನಿಕರಿಗೆ ಭರವಸೆ ಕೊಡ್ತಾಯಿದ್ದೀನಿ. ಹಾಗೂ ಇದಕ್ಕೆ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರ ಸಂಪೂರ್ಣ ಬೆಂಬಲ ನನಗಿದೆ. ಆ ಸಂಪೂರ್ಣ ಬೆಂಬಲವನ್ನು ನಾನು ಉಪಯೋಗಿಸ್ಕೊಂಡು ಈ ಸಂಸ್ಥೆಯನ್ನು ಹೆಚ್ಚಿನ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋ ನನ್ನ ಮಾದಾಕ್ಕಿಂತ ಇದೆ. ಅದಕ್ಕೆ ತಮ್ಮ ಎಲ್ಲ ಸಾರ್ವಜನಿಕರ ಹಾಗೂ ಮಾಧ್ಯಮದ ಮಿತ್ರರ ಸಹಾಯವನ್ನು ಕೋರಿ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ವಂದನೆಗಳು.